ಆಫೀಸ್ ಬಗ್ಗೆ, ಅದರ ರಚನೆಯಲ್ಲಿ ಆಡಳಿತ ಮಂಡಳಿ ರಚನೆಯಲ್ಲಿ ಇನ್ಕಲ್ನ 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಕರಿಗೂ ಮತದಾನ ಹಾಕಿಕೊಡಿಸಬೇಕು. ಅದರ ಮುಖಾಂತರವಾಗಿಯೇ ಅಂಜುಮನ್ ಇಸ್ಲಾಂ ಸಂಸ್ಥೆಯ ಆಡಳಿತ ಮಂಡಳಿ ರಚನೆ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಕಳೆದ 20 ವರ್ಷಗಳಿಂದ ಕೆಲವು ವ್ಯಕ್ತಿಗಳ ಒಂದು ಕಪಿಮುಷ್ಟಿಯಲ್ಲಿ ಅಂಜುಮನ್ ಇಸ್ಲಾಂ ಇದೆ. ಅದು ಹಿಂಬಾಗಿನ ಮುಖಾಂತರ ಅವರು ಆಡಳಿತವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಅನೇಕ ಹಲವಾರು ಭ್ರಷ್ಟಾಚಾರಗಳಿವೆ. ಸೊ ಇದೇ ಭ್ರಷ್ಟಾಚಾರಗಳನ್ನು ನಾವು ಹಂಗೆ ಬಿಟ್ಟಂದ್ರೆ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಿಂಗಾಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟರು, ಅವ್ರು ಯಾವುದೇ ಸುಧಾರಣೆಯನ್ನು ಮಾಡ್ಕೊಳ್ಳಿಲ್ಲ ಯಾರು ಹಿಂದಿನ ಆಡಳಿತ ಮಾಡಿರೋರು. ಸೊ ಹೀಗಾಗಿ ನಾವೇನು ಮಾಡಿದ್ವಿ, ಅವ್ರಿಗೆ ಮೊದಲ ಮೌಖಿಕವಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಪತ್ರ ವ್ಯವಹಾರದ ಮುಖಾಂತರ ನಮಗೆ ರಿಕ್ವೆಸ್ಟ್ ಮಾಡಿದ್ವಿ. ಅವ್ರು ಯಾವುದಕ್ಕೆ ಕ್ಯಾರೆ ಅನ್ನೋದಾಗ ನಾವು ಮತ್ತೊಳ್ಳೆ ಏನು ಮಾಡಿದ್ವಿ, ಇಲ್ಲಿ ಬೇಡ ಇದು ಕೇಳಂಗಿಲ್ಲ ಅಂತ ಮೇಲೆ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಹೋರಾಟವನ್ನು ಕಂಟಿನ್ಯೂ ಮಾಡಿದ್ವಿ. ಅದರ ಪ್ರತಿಫಲವಾಗಿಯೇ ಆಡಳಿತಾಧಿಕಾರಿಯನ್ನು ಕೂಡ ನೇಮಿಸಿದ್ವಿ ನಾವು ಅಂಜುಮನ್. ಅದು ಸ್ವಲ್ಪ ತಾಂತ್ರಿಕ ಇದರಿಂದ ಅದು ಸ್ಟೇ ತೊಗೊಂಡಿದ್ರು. ಮತ್ತೊಳ್ಳೆ ಇವರು ತಮ್ಮ ಆಡಳಿತ ಮಂಡಳಿಯನ್ನು ರಚನೆ ಮಾಡೋಂಥ ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ನಲ್ಲಿ ಇವರ ಒಂದು ಅರ್ಜಿಯನ್ನು ತಿರಸ್ಕಾರ ಮಾಡಿ ವಿಲೇವಾರಿ ಮಾಡಿ ಕಳಿಸಿಬಿಟ್ರು ಆಫೀಸ್. ಮತ್ತೊಳ್ಳೆ ಈಗ ಅಂಗಳ ಯಾಕೆ ಕರ್ನಾಟಕ ರಾಜ್ಯ ವಕ್ಫ್ ಬೋರ್ಡ್ನ ಅಂಗಳದಲ್ಲಿ ಇದಾದಮೇಲೂ ಮತ್ತೊಳ್ಳೆ ಇವರು ಏನು ಮಾಡಿದ್ರು ಅಂದರೆ ಇನ್ನೊಂದು ರಿಟ್ ಅಪೀಲ್ ಹಾಕೊಂಡ್ರು. ರಿಟ್ ಅಪೀಲ್ ಹಾಕಿದಾಗೂ ಏನು ಮನವಿಯನ್ನು ಮಾಡಿದ್ರು ಅಂದರೆ ನಮ್ಮ ಆಡಳಿತ ಮಂಡಳಿಯನ್ನೇ ನೀವು ಕನ್ಸ್ಟಿಟ್ಯೂಟ್ ಮಾಡೋಣ ಅಂತೇಳಿ ಮಾನ್ಯ ಹೈಕೋರ್ಟ್ ದಿವಸದ ಸಭೆಗೆ ಮನವಿಯನ್ನು ಮಾಡಿಕೊಂಡ್ರು. ಅಲ್ಲಿಯೂ ಕೂಡ ಇವ್ರಿಗೆ ಏನಂತ ಮುಖಭಂಗವಾಯಿತು. ಅಲ್ಲಿ ರಿಟ್ ಅಪೀಲಲ್ಲಿ ಏನು ಮಾಡಿದ್ರು, ಜಡ್ಜ್ ಏನು ಮಾಡಿದ್ರು, ಹಾಗೆಲ್ಲ ಆಗಂಗಿಲ್ಲ, ಇದನ್ನು ಏನು ಮಾಡಿರಿ, ಡಿಸ್ಟ್ರಿಕ್ಟ್ ಯಾರು ಫಸ್ಟ್ ಪಾರ್ಟಿಯನ್ನು CEO ಸೆಕೆಂಡ್ ಪಾರ್ಟಿ ಡಿಸ್ಟ್ರಿಕ್ಟ್ ವಕ್ಫ್ ಆಫೀಸರ್ಗೆ ಏನು ಮಾಡಿದ್ರು, ನೀವು ಆದಷ್ಟು ಬೇಗ 4 ವಾರಗಳ ಒಳಗೆ ಈ ಆರ್ಡರ್ ಕಾಪಿ ತಲುಪಿದ 4 ವಾರಗಳ ಒಳಗೆ ಒಂದು ಆಡಳಿತ ಮಂಡಳಿ ರಚನೆಯ ಪ್ರಕ್ರಿಯೆಯನ್ನು ಶುರು ಮಾಡಿ ಅಂತ ಹೇಳಿ ಕೊಟ್ಟಿದ್ದೆ. ಶುರು ಮಾಡಿ ಅಂತ ಕೊಟ್ಟಿದ್ದೆ. ಕಮಿಟಿನ ರಚನೆ ಮಾಡಿ ಅಂತ ಹೇಳಿಲ್ಲ, ಶುರು ಮಾಡಿ. ಶುರು ಮಾಡಿ ಅಂತ ಕೊಟ್ಟಾಗ ಏನಾಗಿದೆ, ನಮ್ಗೆ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಿದೆ ಅಂದರೆ ಅಂಜುಮನ್ ಇಸ್ಲಾಂ ಸಂಸ್ಥೆ ಇವ್ರು ಹಿಂಬಾಲಿನ ಮುಖಾಂತರ ಬೈಲಾವನ್ನು ಅಪ್ರೂವ್ ಮಾಡ್ಕೊಂಡ್ಬಂದಾರೆ. ಆ ಬೈಲ ಏನಿತ್ತಂದ್ರೆ ಕೊಟ್ಟಿ ಬೇಲ ಅಂತ ಹೇಳಿ ನಮಗೆ ಅದನ್ನು ಆರೋಪ ಮಾಡ್ತಿದ್ದೆ. ಆ ಬೈಲದಲ್ಲಿ ತಪ್ಪಿದೆ. ಸಾರ್ವಜನಿಕರ 18 ವರ್ಷ ಮೇಲ್ಪಟ್ಟವರ ಮತದಾನ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಸೆಲೆಕ್ಟೆಡ್ ಮಸೀದಿಗಳದವು 24 ಮಸೀದಿನ ಹೆಸರು ಹಾಕ್ಕೊಂಡು ಅದರಲ್ಲಿ ಮಸೀದಿಯಿಂದ ಬಿದ್ದರು ಅಂತ ಹೇಳಿ ಇದು ಮಾಡ್ಕೊಂಡಿದ್ದಾರೆ. ಇದು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಈಗ ತನ್ನ ಒಂದು ಶೆಡ್ ಹಾಕ್ಕೊಂಡಾಗ ಮಸೀದಿ ಅನ್ನೋದು ಇವೆಲ್ಲ ತಾನು ಫೋನ್ ಹಚ್ಚಿ ಹೇಳಿ ಕಮಿಟಿ ಅಲ್ಲಿ ಸದಸ್ಯರನ್ನು ಕರೆಸ್ಕೊಳ್ಳೋದು, ಯಾವುದೇ ರೀತಿಯಾದ ಪಾರದರ್ಶತೆ ಇಲ್ಲದೆ ಒಂದು ಹಿಂಬಾಗಿನ ಮುಖಾಂತರ ಕಮಿಟಿ ರಚನೆ ಮಾಡುವ ಒಂದು ಹುನ್ನಾರದ ಒಂದು ಇದರಲ್ಲೇ ಬೈಲಾವನ್ನು ರಚನೆ ಮಾಡಿದ್ದಾರೆ. ಈ ಬೈಲಾ ರಚನೆ ಆಗೋದ್ರೊಳಗೆ ನಾವು ರಾಜ್ಯ ವಕ್ಫ್ ಮಂಡಳಿಗೆ ಹೋಗಿ ಅಲ್ಲಿ ಎಂಕ್ವೈರಿ ಮಾಡಿದಾಗ ಸಕ್ಷಮದಲ್ಲಿ ನಾವು ನಿಂತು ನೋಡಿದಾಗ ನಾವು ಈ ಬೈಲಾಗೆ ತಕರಾರು ಅರ್ಜಿಯನ್ನು ಹಾಕಿದ್ರು. ಆ ತಕರಾರು ಅರ್ಜಿಗಳು ರಾಜ್ಯ ಬೋರ್ಡಿಂಗ್ ಮೀಟಿಂಗಲ್ಲಿ ಬರಬಾರ್ದು ಥರ ಇವ್ರು ಏನು ಮಾಡಿದ್ರೆ ಮ್ಯಾನೇಜ್ ಮಾಡ್ಕೊಂಡಿದ್ದಾರೆ 3 ಅಧಿಕಾರಿಗಳು. ಮದರ್ ಪಟೇಲ್ ಜಿಲ್ಲಾ ವಕ್ಫ್ ಅಧಿಕಾರಿ, KS ಜಬೀರುಲ್ಲಾ ಶರೀಫ್ ಮತ್ತು ರಾಜ್ಯ ಅಸಿಸ್ಟೆಂಟ್ ಸೆಕ್ರೆಟರಿ ಆದಂಥ ನಸೀರ್ ಅಹ್ಮದ್, ಈ 3 ಅಧಿಕಾರಿಗಳು ಮ್ಯಾನೇಜ್ ಮಾಡಿಕೊಂಡು ನಮ್ಮ ತಕರಾರು ಅರ್ಜಿಗಳು ಮೀಟಿಂಗಲ್ಲಿ ಬರೆದ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಬೈಲಾದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ ರೀತಿಯಲ್ಲಿ ಮಾಡಿದ್ದಾರೆ. ನಾವು CEOಗೆ ಅಲ್ಲಿರುವ ಅಧಿಕಾರಿಗಳಿಗೆ ಅಲ್ಲಿ ಲೀಗಲ್ ಟೀಮ್ಗೆ ಇದನ್ನು ಮನವರಿಕೆ ಮಾಡಿದಾಗ ಅವ್ರು ಹೇಳಿದ್ರು, ಇದು ಮೀಟಿಂಗಲ್ಲಿ ಆಗಿ ಈ ಬೈಲ ಮಾಡೋಕ್ಕೆ ಬರೋಂಗಿಲ್ಲ, ಇದು 2017 ಬೈಲಾದ ವೈಲೇಷನ್ ಆಗ್ತಾ ಇದೆ. 2017 ಬೈಲ ಹೇಳುತ್ತೆ 18 ವರ್ಷ ಮೇಲ್ಪಟ್ಟ ಎಲ್ಲ ಯುವಕರಿಗೂ ಮುಸಲ್ಮಾನರಿಗೂ ಮತ್ತೊಂದು ಅಧಿಕಾರ ಕೊಡ್ತಾ ಇದೆ. ಇದೇ 2014ರಲ್ಲಿ ಅಂಜುಮನ್ ಇಸ್ಲಾಂದ ಬೈಲ ಇತ್ತು. ಆ ಬೈಲದಲ್ಲೂ ಇದೇ ಇದೆ, 18 ವರ್ಷ ಮೇಲ್ಪಟ್ಟವರಿಗೆ ಎಲ್ಲೂ ಅಧಿಕಾರ ಇದೆ. ಇವ್ರು ಈಗೇನು ಬೈಲ ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಏನು ಮಾಡಿದ್ದಾರೆ, ಇದು ಮಸೀದಿ ಕಾನ್ಸೆಪ್ಟ್ ತೊಗೊಂಬಂದಿದ್ದಾರೆ. ಯಾಕಂದರೆ ಮಸೀದಿನ ಕೆಲ ಹಿರಿಯರು ಇವರಲ್ಲೇ ಹಿಡಿತದಲ್ಲಿದ್ದಾರೆ. ಆ ಒಂದು ಇದರ ಹಿಂಬಾಗಿಲ ಮುಖಾಂತರ ಇವರು ಒಳ್ಳೆ ಕಮಿಟಿಯನ್ನು ರಚನೆ ಮಾಡಬೇಕು ಅಂತ. ಅದಕ್ಕಾಗಿ ನಾವು ಈಗಾಗಲೇ ರಾಜ್ಯ CEOಗೆ ಕರ್ನಾಟಕ ಅವ್ರಿಗೂ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅವ್ರ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಅವ್ರಿಗೆ ಗಡುವನ್ನು ಕೊಟ್ಟು ಬಂದಿದ್ದೇವೆ ನಾವು. ಆದಷ್ಟು ಬೇಗ ಇದು ನ್ಯಾಯಯುತ ಬೇಡಿಕೆ, ಇದರಲ್ಲಿ ನಮ್ಮದೇ ಆದಂಥ ಸ್ವಂತಿಕೆ ಯಾವುದೂ ಇಲ್ಲ. ಇದು ಪ್ಯೂರ್ ಏನಿದೆ ಅಂದರೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ 2017ರ ಗೆಜೆಟ್ ನೋಟಿಫಿಕೇಶನ್ ರೂಲ್ಸ್ ಪ್ರಕಾರ ಹೇಳ್ತಾ ಇದ್ದೀವಿ. ಇದರಲ್ಲಿ ನಮ್ಮದು ಇವ್ರು ಏನು ಮಾಡಿದ್ರೆ ಇವರು ಹೊಸದು ತಂದು ಹಾಕಿದ್ದಾರೆ. ಬೇಡ ಹೊಸದು, ಅವ್ರು ಯಾರು ಈಗೇನಿದಾರಲ್ಲ ಹಿಂದಿನ ಆಡಿಕೊಂಡು ತಮಗೆ ಒಂದು ಏನಪ್ಪ ಮುಖ ಇತ್ತು ಅಂದರೆ, ಫೇಸ್ ಇತ್ತು, ಹೌದಪ್ಪ ನಾವು ಒಳ್ಳೆ ಕೆಲಸ ಮಾಡಿದ್ವು ಅಂದರೆ ಲೆಟ್ ದಮ್ ಫೇಸ್ ದಿ ಪಬ್ಲಿಕ್. ಜನರನ್ನು ಎದುರಿಸಲಿ, ಅವರು ಜನರ ಆಶೆಯನ್ನು ತಿಳ್ಕೊಳ್ಳಿ, ಅವ್ರ ಮನದಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ಅಂತ ನಮ್ಮ ಜೊತೆ ಇದೆ. ಇಲ್ಲಿ ನಮ್ಮದೇ ಕಮಿಟಿ ಆಗಲಿ ಅಂತ ಹೇಳ್ತಾ ಇಲ್ಲ, ಅವ್ರು ಫೇಸ್ ಮಾಡಲಿ. 18 ವರ್ಷ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಮತದಾನ ಹಾಕಿ ಬರಲಿ, ಅವ್ರು ಇಲೆಕ್ಷನ್ ಇರಲಿ. ಜನರು ಆರಿಸಿ ಬಂದರೆ ಅದನ್ನು ಅಪೋಸ್ ಮಾಡೋದು ನಾವ್ಯಾರು, ಜನರು ಅವ್ರು ಆರಿಸಿದ್ರೆ ನಾವು ಯಾರು ಅಪೋಸ್ ಮಾಡೋಂಗಿಲ್ಲ. ಆ ರೀತಿಯಾಗಿ ಬನ್ನಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಹಿಂಬಾಲಿ ಮುಖಾಂತರ ನಾವು ಅಪೋಸ್ ಇದ್ದೀವಿ.
ನಾವು ಮಾಡಿರ್ತೀವಿ. ಬಯಲಾನ ತಿದ್ದುಪಡಿ ಮಾಡೋವರೆಗೂ ನಾವು ನಮ್ಮ ಹೋರಾಟ ಕಂಟಿನ್ಯೂ ಇರುತ್ತೆ. ಜಿಲ್ಲಾಧಿಕಾರಿಗಳಿಗೂ ನಾವು ಒಂದು ಇದನ್ನು ಕೊಟ್ಟಿದ್ದೇವೆ. ಆದಷ್ಟು ಬೇಗ ನೀವು ಇದಕ್ಕೆ ಕ್ರಮ ಕೈಗೊಂಡ್ರೆ ಚಲೋ, ಇಲ್ಲಾಂದರೆ ನಾವು ಧರಣಿಯನ್ನು ಕೂಡ್ತೇವೆ ಅಂತೇಳಿ ಜಿಲ್ಲಾ ಅಧಿಕಾರಿ ಮೂಲಕ ಅದನ್ನು ನಿಮ್ಮ ಪತ್ರಿಕೆಗಳಲ್ಲಿ ತಿಳಿಪಡಿಸ್ತೀವಿ. ಧನ್ಯವಾದ.